ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ 2026-27 ಸಾಲಿನ ಸೇತುಬಂಧ ಮತ್ತು ಕಲಿಕಾ ಪರೀಕ್ಷೆಗಳು ನಿಮ್ಮ ಒಂದು ಶಾಲೆಗಳಲ್ಲಿ ಆರಂಭಗೊಂಡಿದ್ದು ಸೊ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯ ಗಣಿತ ಸಂಬಂಧಪಟ್ಟಂಥ ಸೇತುಬಂಧ ಪರೀಕ್ಷೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಪೂರ್ವವಾಗಿ ಕಲಿಕಾ ಫಲಗಳು ಮತ್ತು ಅಪೇಕ್ಷಿತ ಸಹ ಉತ್ತರಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕನ್ನು ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸಬ್ಜೆಕ್ಟ್ ಗಣಿತ. ಕನ್ನಡ ಮಾಧ್ಯಮದಲ್ಲಿದೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇಲ್ಲಿ DSERT ಕೊಟ್ಟಿಯಿಂದ ನೀಡಲಾದಂಥ ಬುನಾದಿ ಕಲಿಕಾ ಸೂಚಕಗಳನ್ನು ಈ ರೀತಿ ಇರುತ್ತವೆ, ಸರಿಯಾಗಿ ಓದ್ಕೋಬೇಕು. ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರುತ್ತೆ, ಪೂರ್ವ ಪರೀಕ್ಷೆ ಉತ್ತರ ಸಹ ಕೊಟ್ಟಿರ್ತಾರೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಉತ್ತರ ಪತ್ರಿಕೆ, ಹಾಗೆ ವಿಶ್ಲೇಷಣೆ ಮತ್ತು ಫಲಿತಾಂಶ, ಪರಿಹಾರ ಬೋಧನೆ, PLನ ಅಭ್ಯಾಸ ಹಾಳೆಗಳನ್ನು ಕೊಟ್ಟಿರ್ತಾರೆ. ನಾವು ನೋಡೋಣ. 9ನೇ ತರಗತಿ ವಿಷಯ ಗಣಿತ ಸಂಬಂಧಪಟ್ಟಂಥ DSRT ಕೊಟ್ಟಿರುವಂಥ ನಾವು ಸಂಖ್ಯಾಜ್ಞಾನ ಕಲಿಕಾ ಸೂಚಕಗಳನ್ನು ನೋಡೋಣ. ಲರ್ನಿಂಗ್ ಔಟ್ಕಮ್ಸನ್ನು ಈ ರೀತಿ ಇರ್ತವೆ. 4 ಅಂಕೆಯ ಸಂಖ್ಯೆಗಳನ್ನು ಕೊಟ್ಟಿದ್ದು ಅವುಗಳನ್ನ ರೀಡ್ ಮಾಡಿಬಿಟ್ಟು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬರೀತಕ್ಕಿರುತ್ತೆ. ಸರಳ ಸಂದರ್ಭದಲ್ಲಿ 4 ಅಂಕೆಯ ಸಂಖ್ಯೆಗಳನ್ನ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಮಾಡುವಂಥ ಲೆಕ್ಕಗಳಿರ್ತವೆ. ಮೂಲ ಕ್ರಿಯೆಗಳನ್ನು ಬಳಸಿ ಸರಳ ವಾಕ್ಯ ರೂಪದಲ್ಲಿ ಲೆಕ್ಕಗಳನ್ನು ಬಿಡಿಸುವುದಿರುತ್ತೆ. ನಿತ್ಯ ಜೀವನದಲ್ಲಿ ಗಣಿತ ಕ್ರಿಯೆಗಳನ್ನು ಸಮಯ, ಹಣ, ಅಳತೆ ಮತ್ತು ದತ್ತಾಂಶ ಅನ್ವಯಿಸಬೇಕಾಗಿರುತ್ತೆ. ವಿತರಣಾ ನಿಯಮ ಬಳಸಿ ಗುಣಲಬ್ಧವನ್ನು ವಿಸ್ತರಿಸುವುದು ಹಾಗೂ ನಿತ್ಯ ಸಮೀಕರಣ ಬಿಡಿಸಿ ಸಮಸ್ಯೆಯನ್ನು ಬಿಡಿಸುವುದು. ಇನ್ನು ಘಾತಾಂಕಗಳ ನಿಯಮಗಳನ್ನು ಅನ್ವಯಿಸುವುದು, ಅವಿಭಾಜ್ಯ ಪರಿವರ್ತಿಸುವಿಕೆ ಮಾಡುವುದಾಗಿರುತ್ತೆ. ಸಮಾಂತರ ಚತುರ್ಭುಜಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸುವುದು ಮತ್ತು ಚತುರ್ಭುಜಗಳ ಕೋನ ಮೊತ್ತದ ಗುಣಲಕ್ಷಣ ಸಮಸ್ಯೆಯನ್ನು ಬಿಡಿಸುವುದಾಗಿರುತ್ತೆ. ವರ್ಗ, ಗಣ, ವರ್ಗಮೂಲ ಹಾಗೂ ವರ್ಗಮೂಲಗಳನ್ನು ವಿವಿಧ ವಿಧಾನಗಳಲ್ಲಿ ಕಂಡುಹಿಡಿಯುವುದಾಗಿರುತ್ತೆ. ಇನ್ನು 2ರಿಂದ 11ರವರೆಗೆ ಬಾಧ್ಯತೆ ಇರುವಂಥ ನಿಯಮಗಳನ್ನು ಬಳಸಿ ಸಮಸ್ಯೆಯನ್ನು ಬಿಡಿಸುವುದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಫಲಗಳನ್ನು ಕೊಟ್ಟಿರುವಂಥ DSRT ಕಡೆಯಿಂದ ಅಧಿಕೃತ ಸೂಚನೆಗಳನ್ನು ಓದಿಕೊಳ್ಳಬೇಕಾಗಿರುತ್ತೆ. ಜಾಮಿತಿಯ ಆಕೃತಿ, ಛಾಯಾಗೊಳಿಸಿದ ಭಾಗ ವಿಸ್ತೀರ್ಣ ಕಂಡುಹಿಡಿಯುವುದು ಮತ್ತು ಚತುರ್ಭುಜಗಳನ್ನು ರಚಿಸುವುದಾಗಿರುತ್ತೆ. ಒಟ್ಟು 10 ಕಲಿಕಾ ಫಲಗಳನ್ನು ಸೂಚನಾನುಸಾರವಾಗಿ ಕೊಟ್ಟಲಾಗಿದ್ದು ಅವುಗಳನ್ನು ನಾನು ಓದಿದೆ. ಇನ್ನು ಪೂರ್ವ ಪರೀಕ್ಷೆ ಅಂತ ಕರಿತೀವಿ, ಪ್ರೀ ಟೆಸ್ಟನ್ನು ನೋಡೋಣ. ಸಮಯ 40 ನಿಮಿಷ ಇರುತ್ತೆ. ಗಣಿತ ಸಂಬಂಧಪಟ್ಟಂಥ 5670 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೀಬೇಕಾಗಿರುತ್ತೆ. ಕನ್ನಡದಲ್ಲಿ ಬರೀಬೇಕು. ಇನ್ನು 4320 ಪ್ಲಸ್ 2580 ಮೊತ್ತ ಎಷ್ಟು ಅಂತ ಕರಿತೀವಿ. ಎರಡನ್ನ ಕೂಡಿಸಿ ಬರೆಯುವಂಥದ್ದು. ಒಂದು ಚೀಲದಲ್ಲಿ 15 kg ಅಕ್ಕಿ ಇದ್ದರೆ ಅಂಥ 10 ಚೀಲಗಳು ಎಷ್ಟು kg ಅಕ್ಕಿ ಇರುತ್ತದೆ ನೋಡಿ. ಒಂದು ಚೀಲ 15 kg ಇದ್ದರೆ 10 kgಯಲ್ಲಿ ಎಷ್ಟಿರುತ್ತೆ ನೀವು ಲೆಕ್ಕ ಮಾಡಿ ಬರೀಬೇಕು. 150 kg ಅಕ್ಕಿ ಇರುತ್ತದೆ. ಇಲ್ಲಿ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಕ್ ಮಾಡಿದರೆ ಗೊತ್ತಾಗುತ್ತೆ. 2 ಗಂಟೆ 30 ನಿಮಿಷವನ್ನು ಒಟ್ಟು ನಿಮಿಷಗಳು ಪರಿವರ್ತಿಸಿ ಅಂತ ಇರುತ್ತೆ. ನೋಡಿ ಎಷ್ಟು ನಿಮಿಷಕ್ಕೆ ಅಂದರೆ ಒಂದು 60 ಸೆಕೆಂಡ್ಗೆ ನೀವು ಲೆಕ್ಕ ಮಾಡಿ ಬರೀಬೇಕಾಗಿರುತ್ತೆ. ವಿತರಣಾ ನಿಯಮವನ್ನು ಬಳಸಿ ಬಿಡಿಸಬೇಕಾಗಿರುತ್ತೆ. ಇನ್ನು 2x² 3 ಪ್ಲಸ್ 2² ಏನಿದೆ 2 ಘಾತ ರೂಪದಲ್ಲಿ ಬರೀಬೇಕಾಗಿರುತ್ತೆ. ಚತುರ್ಭುಜ 4 ಒಳಕೋನಗಳು ಮೊತ್ತ ಎಷ್ಟು? 64ರ ವರ್ಗಮೂಲ ನೋಡಿ 8. ಓಕೆ, 64ರ ವರ್ಗಮೂಲ 8. 132ರ ಸಂಖ್ಯೆಯ 3ರಿಂದ ಭಾಗವಾಗುತ್ತದೆ ಅಂತ ಕೊಟ್ಟಿದ್ದು ಭಾಜ್ಯತೆ ನಿಯಮ ಬಳಸಿ ತಿಳಿಸಬೇಕಾಗಿರುತ್ತೆ. ಓಕೆ, ಇನ್ನು ಆಯತ ವಿಸ್ತೀರ್ಣ ಕಂಡುಹಿಡಿದ ಸೂತ್ರ ಯಾವುದು ಅಂತ ಕೊಟ್ಟಿದ್ದು ಅವುಗಳನ್ನ ಹೀಗೆ ಸರಿಯಾಗಿ ಉತ್ತರನ ಕೊಟ್ಟಿರ್ತಾರೆ. ಉತ್ತರ ಪತ್ರಿಕೆನ ನಾನು ನೋಡ್ತಿದ್ದು. ನೋಡಿ, ಉತ್ತರ ಪತ್ರಿಕೆ 1ನೇಗೆ 1500 ಆಗಿತ್ತು. 2ನೇ ಪ್ರಶ್ನೆಗೆ 6900, 3ನೇ ಪ್ರಶ್ನೆಗೆ 150 kg. ಓಕೆ, ಇನ್ನು 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ 150 ನಿಮಿಷಗಳು. ಇನ್ನು 5ನೇ ಪ್ರಶ್ನೆಗೆ ಈ ರೀತಿ ಬಿಡಿಸಬೇಕಾಗಿತ್ತು. 6ನೇ ಪ್ರಶ್ನೆಗೆ 2 ಅಲ್ಲಿ ಸ್ಕ್ವೇರ್ ಮೂಲಕ ಇರುತ್ತೆ, ಅದು ಅಂದರೆ ಅದನ್ನು ವಿಭಾಗಿಸಿ ಮಾಡಬೇಕಾಗುತ್ತೆ. ಇನ್ನು 360 ಕೋನ ಸೆಲ್ಸಿಯಸ್ ಡಿಗ್ರಿಯಲ್ಲಿರುತ್ತು. 8ನೇ ಪ್ರಶ್ನೆ 8ರಿಂದ 64ರ ವರ್ಗಮೂಲ 8. ಇನ್ನು 9ನೇ ಪ್ರಶ್ನೆ ಹೌದು ಇದು 3 ಮಗ್ಗಿಯಲ್ಲಿ ಇದೆ ಅಂತ ಹೇಳಬೇಕಾಗಿರುತ್ತೆ. ಅಲ್ಲಿ SR ಕ್ವಶನ್ ಮಾಡಬೇಕಾಗಿರುತ್ತೆ. 10ನೇ ಪ್ರಶ್ನೆ ಉದ್ದ ಮತ್ತು ಅಗಲ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವಾಗಿತ್ತು. ಇನ್ನು ಪೋಸ್ಟ್ ಟೆಸ್ಟ್ ನೋಡೋಣ. ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಇದ್ದು. ಇನ್ನು ಅತಿ ದೊಡ್ಡ 4 ಅಂಕಿ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೀರಿ ಅಂತಿತ್ತು. ಇನ್ನು ಬಿಡಿಸಿ ಬರೀದಿತ್ತು. ಒಬ್ಬ ವ್ಯಾಪಾರಿ 850 ರೂಪಾಯಿಯನ್ನು ಒಳಗೆ ಕುರ್ಚಿಯನ್ನು ಕೊಂಡು 1100 ರೂಪಾಯಿ ಒಳಗೆ ಮಾರಿದ್ದು ಅವನಿಗೆ ಸಿಕ್ಕ ಲಾಭವೆಷ್ಟು ಅಂತಿದೆ. ಅವುಗಳನ್ನು ನೋಡ್ಕೋಬೇಕಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು. 120ರ ಗಣಮೂಲ ಅಂದರೆ ಕೂಪ್ ರೂಟನ್ನು ಕಂಡುಹಿಡಿಯಬೇಕಾಗುತ್ತೆ. ಅದನ್ನು ನೋಡ್ಕೋಬೇಕಾಗಿರುತ್ತೆ. 8 ಸೆಂಟಿಮೀಟರ್ ಬಾವಿ ಇರುವ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಅವುಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ. 9999 400 250 ರೂಪಾಯಿಗಳು 770 ಕಿಲೋಮೀಟರ್. ಹಾಗೆ ಸ್ಕ್ವೇರ್ ಮೂಲಕ ಇರುವಂಥ ಸೂತ್ರ ಇದೆ. 70 ಸೆಲ್ಸಿಯಸ್ ಅವಿಭಾಗ ಕೋನ ಭಾಗವನ್ನು ಸಮಭಾಗ ಇರುತ್ತೆ. 5, 7 ಮತ್ತು 18 ಅಗಲು. ಚೌಕದ ವಿಸ್ತೀರ್ಣ ಬಾಹುಗಳಲ್ಲಿ 864 ಕಿಲೋಮೀಟರಲ್ಲಿ ಇತ್ತು. ಒಟ್ಟು 3 ಪೇಜನ್ನು ಒಳಗೊಂಡಿರುವಂಥ PDF ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು.
ಸೊ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ ಮಾಹಿತಿನ ಕೊಡ್ಬೋದು. ಆದಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡು ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಒಂದು ಯಾವುದೇ ವಿಷಯ ಬೇಕಾದರೆ ಕಮೆಂಟ್ ಮೂಲಕ ಇಂಗ್ಲೀಷ್ ಬೇಕಾ, ಹಾಗೆ ಉಳಿದ ಸಬ್ಜೆಕ್ಟ್ ಇದೆ ನೋಡಿ 6ನೇ ತರಗತಿ ಇರ್ಬೋದು 9ನೇ ತರಗತಿ ಇರ್ಬೋದು, ಯಾವುದೇ ಒಂದು ವಿದ್ಯಾರ್ಥಿಗೂ ಕೂಡ ನಮಗೆ ಕಮೆಂಟ್ ಮಾಡಿ ಮಾಹಿತಿ ಕೊಟ್ಟರೆ ಅವುಗಳನ್ನು ಪ್ರಶ್ನೆ ಪತ್ರಿಕೆನ ಮುಂದಿನ ತರಗತಿಯಲ್ಲಿ ಸೊ ಅವುಗಳನ್ನು ರಚಿಸಿ ಅಪ್ಲೋಡ್ ಮಾಡಲಾಗುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.